ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಸಾವಿತ್ರಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಶಿವರಾಮೇಗೌಡರಿಗೆ ಎಲ್ಲ ಬೇಜಾರಾಗುತ್ತೆ. ಈ ಕಡೆ ಭದ್ರೇಗೌಡ ಬೇಜಾರಲ್ಲಿ ಕೂತಿರ್ತಾನೆ. ವಿದ್ಯಾ ಬರ್ತಾಳೆ, ಗೌಡ್ರೆ ನೀವೇನೂ ಹೆದರಬೇಡಿ, ನೀವೇನೂ ತಪ್ಪು ಮಾಡಿಲ್ಲ, ನೀವೇನು ಅಂತ ನನಗೆ ಗೊತ್ತುಂಟು, ಅದು ಸಾಕ್ಷಿ ಸಮೇತವಾಗಿ ಒಂದಲ್ಲ ಒಂದಿನ ಗೊತ್ತೇ ಆಗುತ್ತೆ. ಈಗ ನೋಡಿ, ನಾನು ತಪ್ಪು ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಹಾಗೆಯೇ ನೀವು ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಂತ. ಆದರೂ ಭದ್ರೇಗೌಡ ಹೇಳ್ತಾನೆ, ಆದರೂ ಅತ್ತೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಕೊಟ್ಟಿರ್ಬೋದು, ಆದರೆ ಏನೂ ಆಗಲ್ಲ ಬಿಡಿ, ಎಲ್ಲ ದೇವರು ನೋಡ್ಕೊಳ್ತಾರೆ, ನಿಮ್ಮೇಲೆ ನಿಮಗೆ ನಂಬಿಕೆ ಉಂಟಲ್ಲ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಪೊಲೀಸ್ ಸ್ಟೇಷನಲ್ಲೇ ಇರ್ತಾರೆ. ಪೊಲೀಸಪ್ಪ ಬರ್ತಾನೆ. ಏನು 1 ನಿಮಿಷಕ್ಕೆ ಹೋಗ್ತೀನಿ ಅಂತ ಹೇಳಿದವನು 2 ಗಂಟೆ ಆದರೂ ಬರಲೇ ಇಲ್ಲಲ್ಲ, ಎಲ್ಲಿಗೆ ಹೋಗಿದ್ದ ಅಂತ. ನಾನು ಕಂಪ್ಲೇಂಟ್ ಕೊಡೋಕ್ಕಿದ್ರಲ್ಲ, ನಾನು ಶಿವರಾಮೇಗೌಡರು ಮನೆಗೆ ನಾನು DSP ಹೋಗಿ ಬಂದ್ವು, ಅವ್ರ ಹತ್ರ ಮಾತಾಡಿದ್ದೀವಿ, ಅದು ನಮ್ಮನೆ ಸಮಸ್ಯೆ, ನಾವೇ ಬಗೆಹರಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅಂತ. ಹಾಗಾದರೆ ನೀವು ನಮಗೆ ನ್ಯಾಯ ಕೊಡಿಸಲ್ವಲ್ಲ, ನೀವಿಲ್ಲಿ ನಮಗೆ ನ್ಯಾಯ ಕೊಡಿಸಲ್ಲ ಅಂದರೆ ನಾವು ಮಹಿಳಾ ಆಯೋಗಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ನಮಗೆ ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿ ನಾವು ಹೋಗಿ ಕೇಳ್ತೀವಿ ಅಂತ ಸಾವಿತ್ರಿ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಇದ್ದವನು, ಇಲ್ಲ ನಿಮ್ಮ ಅಣ್ಣ ನಿಮ್ಮ ಚಿಕ್ಕಪ್ಪ ಬರ್ತಾರೆ ಅಂತ ಹೇಳಿದ್ದಾರೆ, ನೋಡೋಣ ಅವ್ರು ಬಂದಮೇಲೆ ಏನಾಗುತ್ತೆ ಅಂತ. ಅಷ್ಟೊತ್ತಿಗೆ ವಿನಂತಿ ಹೇಳ್ತಾಳೆ, ಅವ್ವ ಏನಾದ್ರು ಮಾವ ಬಂದರೆ ಮತ್ತೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ ಅಂತ. ಇಲ್ಲ ಕಣೆ, ಅವ್ರು ಬಂದು ಏನೋ ಒಂದು ಸಮಸ್ಯೆಗೆ ಬಗೆಹರಿಸ್ತಾರೆ, ನೋಡೋಣ ಬಿಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಮತ್ತು ಗೋವಿಂದ ಅಲ್ಲಿ ಬರ್ತಾರೆ. ಗೋವಿಂದ ಹೇಳ್ತಾರೆ, ಏನು ಸಾವಿತ್ರಿ, ನೀನು ಈಗಾಗಲೇ ಒಂದು ತಪ್ಪು ಮಾಡಿದ್ದೀಯಾ, ಮತ್ತೆ ಬಂದು ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀಯಾ, ಯಾಕೆ ದೂರು ಕೊಟ್ಟೆ ಭದ್ರೇಗೌಡನ ಮೇಲೆ ಅಂತ. ಮತ್ತು ನಾನು ಇನ್ನೇನು ಮಾಡಲಿ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅವಳ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋಕ್ಕೆ ನಾನು ಪೊಲೀಸ್ ಸ್ಟೇಷನಿಗೆ ಬಂದೆ, ಆದರೆ ಮಂತ್ರಿ ಮಗ ಅಂದ್ಕೊಂಡು ಇವರೆಲ್ಲ ಸೇರಿ ಇದನ್ನು ಮುಚ್ಚು ಮಾಡಬೇಕು ಅಂತಿದ್ದಾರೆ, ನಾನು ಮಹಿಳಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೋವಿಂದ ಇದ್ದವನು, ಇನ್ನೆರಡು ದಿನ ಟೈಮ್ ಕೊಡು, ನಾವೇ ಹಟ್ಟಿಲಿ ಮಾತಾಡಿ ಈ ಸಮಸ್ಯೆಗೆ ಬಗೆಹರಿಸೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ, ನೋಡು, ನಾವು ಇಲ್ಲೇ ಸಮಸ್ಯೆನ ಬಗೆಹರಿಸೋಣ, ಹೇಗಾರು ಅಣ್ಣ ಬಗೆಹರಿಸ್ತೀನಿ ಅಂತ ಹೇಳ್ತಾರಲ್ಲ, ನಿಂದು ಭದ್ರೇಗೌಡಂದು ಮದುವೆ ಮಾಡೇ ಮಾಡ್ತಾರೆ, ನಾವೀಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಬೇಡ, ಹೋಗೋಣ ಅಂತ ಹೋಗ್ತಾರೆ. ಈ ಕಡೆ ಶಿವರಾಮೇಗೌಡ ಬೇಜಾರಲ್ಲಿ ಕೂತಿರ್ತಾರೆ. ಅಮ್ಮಮ್ಮ ಬಂದು, ಏನು ಸುಮ್ಮನೆ ಕೂತ್ಕೊಂಡಿದ್ಯಾ, ಹೇಗಾರು ಊರಿನ ಜಾತ್ರೆ ಸ್ಟಾರ್ಟ್ ಆಗಿದೆ, ನೀನು ಹೀಗಿದ್ರೆ ಹೇಗೋ ಅಂತಾನೆ. ಏನಮ್ಮ ಮನೇಲಿ ಇಷ್ಟು ಸಮಸ್ಯೆ ಇದೆ, ನನ್ನ ಮಗ ತಪ್ಪೇ ಮಾಡಿಲ್ಲ, ಆದರೂ ಸಾವಿತ್ರಿ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾಳೆ, ಇಷ್ಟು ಸಮಸ್ಯೆ ಇರುವಾಗ ನಾನು ಹೇಗೆ ಜಾತ್ರೆಗೆಲ್ಲ ಖುಷಿಯಿಂದ ಇರಲಿ ಅಂತಾರೆ. ಈಶ್ವರಿ ಬಂದವಳು, ಏನು ಬಾವ, ಹಾಗಂತ ನಾವು ಸುಮ್ಮನೆ ಇದ್ದರೆ ಆಗುತ್ತಾ, ನೀವು ಊರಿನ ದೊಡ್ಡ ಜನ, ಅದು ಬೇರೆ ಮಂತ್ರಿ, ನೀವು ಹೀಗೆ ಮನೇಲಿ ಕೂತ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ, ಆಗಿದ್ದಾಗೋಗ್ಲಿ, ನಾವು ಜಾತ್ರೆಗೆ ಹೋಗಿ ಬರೋಣ ಅಂತ ಹೇಳ್ತಾರೆ. ಎಲ್ಲರೂ ಜಾತ್ರೆಗೆ ಹೊರಡ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಮತ್ತು ವಿನಂತಿನೂ ಅಲ್ಲಿಗೆ ಬರ್ತಾರೆ. ಎಲ್ಲ ಊರಿನ ಜನ ಇರುವಾಗಲೇ ಸಾವಿತ್ರಿ ವಿನಂತಿ, ನನ್ನ ಮಗಳಿಗೆ ನ್ಯಾಯ ನೀವಿಲ್ಲೇ ಕೊಡಿಸ್ಲೇಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಹೇಳ್ತಾರೆ, ಈ ಊರಿನ ಜಾತ್ರೆ ಒಂದು ಮುಗಿಲಿ, ಆಮೇಲೆ ಈ ಸಮಸ್ಯೆನ ಬಗೆಹರಿಸ್ತೀನಿ ಅಂದಾಗ ಊರ ಜನ ಎಲ್ಲ ಮಾತಾಡ್ತಾರೆ, ಸ್ವಂತ ತಂಗಿಗೇನೆ ಇವರು ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ಇನ್ನು ನಮಗೆಲ್ಲ ಹೆಂಗೆ ಬಗೆಹರಿಸ್ತಾರೆ ಅಂತ. ಅಷ್ಟೊತ್ತಿಗೆ ಅಲ್ಲಿ ಪುರೋಹಿತರು ಹೇಳ್ತಾರೆ, ನೋಡಿ, ಈ ದೇವತೆ ತುಂಬ ಪವರ್ಫುಲ್, ಶಕ್ತಿಶಾಲಿ ಇರೋ ದೇವತೆ, ಇವಳು ಕೆಂಡ ತುಣಿಯೋದ್ರಿಂದ ನೀವೇನಾದ್ರು ತಪ್ಪು ಮಾಡಿದರೆ ಆ ಕೆಂಡದ ಸುಟ್ಟು ನೀವು ಹೋಗ್ತೀರಾ, ತಪ್ಪೇ ಮಾಡಿಲ್ಲ ಅಂದರೆ ಏನು ಆ ತಾಯಿ ಮಾಡಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭದ್ರೇಗೌಡ ಇದ್ದವನು ದೀಪದ ಮೇಲೆ ಆರತಿ ಮೇಲೆ ಪ್ರಮಾಣ ಮಾಡಿ, ನಾನಂತೂ ನನ್ನ ಹೆಂಡತಿನ ಬಿಟ್ಟು ಯಾರಿಗೂ ಅನ್ಯಾಯ ಮಾಡಿಲ್ಲ, ವಿನಂತಿ ಅಂತೂ ನಾನು ಅಂತ ಕೆಟ್ಟ ದೃಷ್ಟಿಲೇ ನೋಡಿಲ್ಲ, ಹಾಗೇನಾದ್ರು ನಾನು ನೋಡಿದರೆ ಆ ದೇವಿನೇ ನನ್ನನ್ನು ನೋಡ್ಕೊಳ್ಳಿ ಅಂತ ಕೆಂಡದ ಮೇಲೆ ನಡೆಯೋಕ್ಕೆ ಅವನು ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ನನ್ನ ಗಂಡ ಏನು ಅಂತ ನನಗೆ ಗೊತ್ತುಂಟು, ನನ್ನ ಗಂಡ ಯಾವತ್ತೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಜೊತೆ ನಾನು ಇರ್ತೀನಿ ಅಂತ ವಿದ್ಯಾ ಹಾಗೂ ಭದ್ರೇಗೌಡ ಕೆಂಡದ ಮೇಲೆ ಕಾಲಿಡ್ತಾರೆ. ಆದರೆ ಅವರಿಬ್ರಿಗೇನೂ ಆಗಲ್ಲ, ಅವರಿಬ್ಬರು ಕೆಂಡದ ಮೇಲೆ ಕಾಲಿಟ್ಟು ಬರ್ತಾರೆ. ಈ ಕಡೆ ವಿನಂತಿ ಸರ್ದಿ ಎಲ್ಲ ಹೇಳ್ತಾರೆ, ಸರಿ ನಿಮ್ಮ ಮಗಳು ಏನು ತಪ್ಪು ಮಾಡಿಲ್ಲಲ್ಲ, ಅವಳು ಸಾಬೀತು ಮಾಡಲಿ, ಕೆಂಡದ ಮೇಲೆ ನಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿನಂತಿ ಸಾವಿತ್ರಿಗೆ ಹೇಳ್ತಾರೆ, ಏನಮ್ಮ ಹಿಂಗೆ ಹೇಳ್ತಿದ್ದಾರೆ, ನಾವು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತುಂಟು, ಏನಾರು ಆದರೆ ನೀನು ಮೂಢನಂಬಿಕೆ ನಂಬ್ತೀಯ, ಏನೂ ಆಗಲ್ಲ, ಈಗ ಅವರಿಬ್ರು ನೋಡು ನಡೆದಿಲ್ವ ಕೆಂಡದ ಮೇಲೆ, ನೀನು ನಡಿ, ಏನೂ ಆಗಲ್ಲ ಅಂತ. ಸರಿ ಅಂತ ವಿನಂತಿ, ದೇವರೇ ನಮ್ಮಮ್ಮನ ಮಾತು ಕಟ್ಕೊಂಡು ನಾನು ನಡೀತಿರ್ತೀನಿ, ನೀನೇ ಇದು ಮಾಡಮ್ಮ ಅಂತ
ಅವಳು ಕೆಂಡದ ಮೇಲೆ ನಡೀತಿರುವಾಗ ಶಿವರಾಮೇಗೌಡನ ಮೇಲೆ ವೀರಭದ್ರಸ್ವಾಮಿ ಮೈ ಮೇಲೆ ಬರ್ತಾನೆ. ಅಷ್ಟೊತ್ತಿಗೆ ವಿನಂತಿಗೆ ತುಂಬ ಭಯ ಆಗ್ಬಿಡುತ್ತೆ. ಅವಳು ಕೆಂಡದಲ್ಲಿ ನಡೆಯೋಕ್ಕೆ ಹೋಗಲ್ಲ, ವಾಪಸ್ ತಿರುಗಿ ಬರ್ತಾಳೆ. ಶಿವರಾಮೇಗೌಡ ಮುಖಕ್ಕೆಲ್ಲ ಬೂದಿ ಹಾಕ್ಕೊಂಡು, ಹೇಳಿ ತಪ್ಪು ಯಾರು ಮಾಡಿರೋದು? ಏನು ತಪ್ಪಾಗಿದೆ ನನ್ನ ಮೇಲೆ? ನನ್ನ ಮುಂದೆ ನಿಮ್ಮ ಸುಳ್ಳಿನ ನಾಟಕ ಎಲ್ಲ ನಡೆಯಲ್ಲ, ಏನು ಸತ್ಯ ಆಗಿದೆ ಹೇಳಿ ಅಂತ ವಿನಂತಿಗೆ ಎದುರಿಸ್ತಿರ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ವಿನಂತಿಗೆ ಹೇಳ್ತಾನೆ, ಅಣ್ಣ ನಿನ್ನನ್ನು ಭಯ ಪಡಿಸ್ತಿದ್ದಾರೆ, ನೀನೇನು ಭಯ ಪಡಬೇಡ ಹೇಳು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿನಂತಿಗೆ ಹೆದರಿಕೆಯಲ್ಲಿ ಎಲ್ಲ ವಿಚಾರ ಹೇಳ್ತಾರೆ. ಅವತ್ತು ಮಾವ ಏನೂ ತಪ್ಪು ಮಾಡಿಲ್ಲ, ನಾನೇ ಕೇಕಿಗೆ ಮದ್ದುಬರ ಔಷಧಿ ಹಾಕಿ ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ನಾಳೆಯ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ.